ನಮಸ್ಕಾರ ಮಾಮ. ನಮಸ್ಕಾರ. अस्मत् गुरुभ्यो नमः. अस्मत् परम गुरुभ्यो नमः. अस्मत् सर्व गुरुभ्यो नमः. श्रीमते रामानुजाय नमः. श्रीमान् वेंकटनाथार्यः कवितार्किकेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो वाग्मनीमहे मणिमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छिदैः विधातुं प्रीतमात्मानं श्रीमान् तन्मते स्वयं शुक्लाम्बरधरं विष्णुं श्रीवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. यस्यद्वरदवक्त्राद्याः पारिषद्याः परशतं विघ्नन्ति सततं विश्वक्सेनं तमाश्रये. दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेन उपास्महे. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे. व्यासं वसिष्ठनप्तारं जगदेकपद्मकल्मषं पराशरात्मजं वन्दे सुखदातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. जयति पराशरसूनुः सत्यवती हृदयनन्दनो व्यासः. यस्यास्य कमलगलितं वाङ्मयममृतं जगत्पिबते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयते. कृष्णं गौरवत्राच्यं पुण्यश्रवणकीर्तनं वासुदेवं जगद्योनिं नारायणं हरिं कृष्णाय यादवेन्द्राय
ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोस्तुते व्यासविशालबुद्धे पुल्लारविन्दाय पत्नेत्र येन त्वया भारततैलपूर्णः प्रज्वालितो ज्ञानमय प्रदीपः युधिष्ठिरो धर्ममयो महद्भ्रमः स्कन्दोऽर्जुनो भीमसेनस्य शोकाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणजुधा जयद्रथजला गान्धार नीलोत्पल शल्यग्राहवती कृपेण वहिनी कर्णेन वेलाकुला अश्वत्थाम कर्णघोरमकरा दुर्योधनावर्तिनी स्वोत्तीर्णा खलपाण्डवैरणनदी कैवर्तके केशविः धर्मेशार्थे च कामे च मोक्षे च भरतर्षभ यदि हस्ति तदन्यत्र यन्ने हस्ति न तत्क्वचित् महत्त्वे च गुरुत्वे च ध्रियमाणं यतोऽधिकम् महत्त्वात् भारतत्वात् च महाभारतमुच्यते। अष्टमयी समेता श्रीकृष्णाय परब्रह्मणे नमः। अथ श्रीमन्महाभारते सौप्तिकपर्वे ऐशिकपर्वः अध्याय 15 ಪುಟ 61 ಈ ವಾಲ್ಯೂಮ್ನಲ್ಲಿ. ಅರ್ಜುನನು ವ್ಯಾಸ ನಾರದರ ನಿರ್ಬಂಧಕ್ಕಾಗಿ ತಾನು ಪ್ರಯೋಗಿಸಿದ ಬ್ರಹ್ಮ ಶಿರೋಸ್ತ್ರವನ್ನು ಉಪಸಂಹರಿಸಿದ್ದು. ಕೃಷ್ಣನ ಉತ್ತರೆಯ ಗರ್ಭವನ್ನ ತಾನು ಕಾಪಾಡುವುದು ಅಶ್ವತ್ಥಾಮನ ಮುಂದೆ ಪ್ರತಿಜ್ಞೆ ಮಾಡಿದ್ದು, ಕಾಪಾಡ್ತೀನಿ ಅಂತ. ಬ್ರಹ್ಮಚರ್ಯ ಇಲ್ಲದ್ದರಿಂದ ಅಸ್ತ ಪ್ರತಿ ಸಂಹಾರ ಮಾಡಲಾರದಂತ ಅಶ್ವತ್ಥಾಮ ವ್ಯಾಸ ಮತ್ತು ಕೃಷ್ಣನ ಮಾತನ್ನು ಮೀರಿ ಐಶಿಕಾಸ್ತ್ರವನ್ನ ಬಿಟ್ಟರು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣಿ ಮೇ ಜಯ ರಾಜ ಕೇಳು. ಅಗ್ನಿ ಸಮಾನ ತೇಜಸ್ಸುಳ್ಳಂತಹ ಆ ಮುನಿಶ್ರೇಷ್ಠರಿಬ್ಬರನ್ನು ನೋಡಿದೊಡನೆ ಅರ್ಜುನ ಈಗ ಕಾಲೋಚಿತವೇನು ಎಂಬುದನ್ನು ತನ್ನಲ್ಲಿ ತಾನೇ ಆಲೋಚಿಸಿಕೊಂಡು ಒಡೆಯನೇ ತನ್ನ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುವ ಉದ್ದೇಶದಿಂದ ಆ ಮಹರ್ಷಿಗಳ ಮಧ್ಯೆ ಬದ್ಧಾಂಜಲಿಯಾಗಿ ನಿಂತು, ಹೇ ಮಹಾತ್ಮರೇ, ಅಶ್ವತ್ಥಾಮನ ಅಸ್ತ್ರವನ್ನು ಅಡಗಿಸುವುದಕ್ಕಾಗಿ ನಾನು ಈ ಅಸ್ತ್ರವನ್ನು ಪ್ರಯೋಗಿಸಿದೆ. ಆದರೆ ಈಗ ತಮ್ಮ ಆಜ್ಞೆಗಾಗಿ ನಾನೇನೋ ನನ್ನ ದಿವ್ಯ ಅಸ್ತ್ರವನ್ನು ಎಂದು ಕಳೆದುಕೊಳ್ಳುವೆ. ಆದರೆ ಪಾಪಕರ್ಮಿಯಾದ ದ್ರೋಣಪುತ್ರನು ಪ್ರಯೋಗಿಸಿದ ಆ ಪಾಂಡವಾಸ್ತ್ರ ನಮ್ಮೆಲ್ಲರನ್ನು ನಿಶೇಷವಾಗಿ ದಹಿಸಿ ಬಿಡುವುದಲ್ಲವೇ? ಆದ್ರಿಂದ ಈಗ ನಮಗೂ ಸರ್ವಲೋಕ ಕ್ಷೇಮಕರವಾದ ಉಪಾಯ ಯಾವುದೋ ಅದನ್ನು ತಾವು ಯೋಚಿಸಿ ನಡೆಸಬೇಕು ಎಂದು ಹೇಳಿ ತನ್ನ ಅಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಂಡ. ಮಹಾರಾಜ ವೈಶಂಪಾಯನ ಹೇಳ್ತಾ ಇದ್ದಾನೆ, ಆ ದಿವ್ಯಾಸ್ತ್ರವನ್ನು ಯುದ್ಧದಲ್ಲಿ ಪ್ರಯೋಗಿಸಿದ ಮೇಲೆ ಅದನ್ನು ಉಪಸಂಹಾರ ಮಾಡಿಕೊಳ್ಳುವುದು ದೇವತೆಗಳಿಗೂ ಸಾಧ್ಯವಲ್ಲ. ಅದು ಬ್ರಹ್ಮ ತೇಜಸ್ಸಿನಿಂದ ನಿರ್ಮಿತವಾದದ್ದು. ಅರ್ಜುನೊಬ್ಬನನ್ನ ಹೊರತು 100 ಯಾಗಗಳನ್ನು ಮಾಡಿದ ಸಾಕ್ಷಾತ್ ದೇವೇಂದ್ರನಾದರೂ ಕೂಡ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾರ. ಬುದ್ಧಿ ಪರಿಪಾಕವಿಲ್ಲದ ಅಶ್ವತ್ಥಾಮನಾದರೂ ವಿವೇಕ ಇಲ್ಲದೆ ಅದನ್ನು ಪ್ರಯೋಗಿಸಿಬಿಟ್ಟ. ಬ್ರಹ್ಮಚರ್ಯ ವ್ರತವನ್ನು ಸಾಧಿಸಿದವರಿಗಲ್ಲದೆ ಅದನ್ನು ಸಂಹರಿಸಿಕೊಳ್ಳುವುದು ಬೇರೆಯವರಿಗೆ ಸಾಧ್ಯವೇ ಇಲ್ಲ. ಹಾಗೆ ಬ್ರಹ್ಮಚರ್ಯನ್ನ ಪೂರ್ತಿಗೊಳಿಸದವನು ಅಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಹಿಂತಿರುಗಿ ಉಪಸಂಹಾರ ಮಾಡುವುದಾದರೆ ಆ ಅಸ್ತ್ರವು ಸಮಸ್ತ ಪರಿವಾರಗಳನ್ನೊಡಗೂಡಿದ ಅವನ ತಲೆಯನ್ನ ಛೇದಿಸಿ ಬಿಡುತ್ತೆ. ಅರ್ಜುನನಾದರೂ ಬ್ರಹ್ಮಚರ್ಯ ವ್ರತವನ್ನು ಸಾಧಿಸಿದವನು, ಇತರ ದುರ್ಲಭವಾದ ಅಸ್ತ್ರವನ್ನು ಪಡೆದವನು. ಹಾಗಿದ್ದರೂ ಎಷ್ಟೇ ವಿಪತ್ಕಾಲದಲ್ಲಿ ಆದರೂ ಅದನ್ನು ಪ್ರಯೋಗಿಸಲಿಲ್ಲ. ಅವನು ಸತ್ಯಶೀಲ, ವ್ರತನಿಷ್ಠ, ಶೂರ, ಬ್ರಹ್ಮಚಾರಿ, ಹಿರಿಯರಿಗೆ ಅಧೀನನಾಗಿ ನಡೀತಕ್ಕವನು. ಆದ್ದರಿಂದ ಅವನ ಆಚಾರ್ಯರ ಮಾತಿಗೆ ಬದ್ಧನಾಗಿ ಆ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಂಡ. ಆದರೇನು, ಈ ಅಸ್ತ್ರಗಳ ನಡುವೆ ನಿಂತಿದ್ದ ಆ ಋಷಿಗಳನ್ನ ನೋಡಿ ಅಶ್ವತ್ಥಾಮನಿಗೂ ಆ ಅಸ್ತ್ರವನ್ನು ಸಂಹಾರ ಮಾಡಬೇಕು ಎಂದು ತೋರಿತು. ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಇದಕ್ಕಾಗಿ ಅವನು ಬಹಳ ವ್ಯಾಕುಲಗೊಂಡು ಮುಂದೆ ವ್ಯಾಸ ಮಹರ್ಷಿಯನ್ನು ನೋಡಿ ಹೀಗೆ ಹೇಳ್ತಾನೆ, ಹೇ ಮುನೀಂದ್ರ, ಮಹಾವಿಪತ್ತಿಗೆ ಗುರಿಯಾದ ನಾನು ಭೀಮಸೇನನ ಭಯದಿಂದ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಈ ಅಸ್ತ್ರವನ್ನು ಪ್ರಯೋಗಿಸಿಬಿಟ್ಟೆ. ಈ ಭೀಮಸೇನಾದರೂ ದುರ್ಯೋಧನನ ಯುದ್ಧ ಮಾಡುವಾಗ ಅಧರ್ಮದಿಂದ ಅವನನ್ನು ಹೊಡೆದ. ಇದನ್ನೆಲ್ಲ ನೋಡಿ ನಾನು ಮುಂದಾಲೋಚನೆ ಇಲ್ಲದೆ ಕೋಪವಶನಾಗಿ ಅಸ್ತ್ರವನ್ನು ಪ್ರಯೋಗಿಸಿಬಿಟ್ಟೆ. ಅದನ್ನು ತಿರುಗಿ ಸಂಹಾರ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಿಲ್ಲ. ಅದಲ್ಲದೆ ನಾನು ಅಪಾಂಡವೀಯ ಎಂದು ಸಂಕಲ್ಪಿಸಿ ಅಗ್ನಿ ತೇಜಸ್ಸನ್ನು ಅಭಿಮಂತ್ರಿಸಿ ಅದನ್ನು ಪ್ರಯೋಗಿಸಿದೆ. ಇದು ಪಾಂಡವರನ್ನೆಲ್ಲ ಕೊನೆ ಮುಟ್ಟಿಸುವುದಕ್ಕಾಗಿ ಬಿಡಲ್ಪಟ್ಟಿದೆ. ಈ ಅಸ್ತ್ರವೇನೋ ಪಾಂಡವರ ಪ್ರಾಣವನ್ನು ತೆಗೆಯದೇ ಇರುವುದು. ಕೋಪಾವಿಷ್ಟವಾದ ಮನಸ್ಸಿಂದ ನಾನು ಈ ಪಾಪೋದ್ಧಿಯಿಂದ ಹಿಡಿದು ಈ ಕಾರ್ಯವನ್ನು ಮಾಡಿಬಿಟ್ಟೆ. ಇದಕ್ಕೆ ಮುಂಚೆ ಉಪಾಯವೇನೂ ತಿಳಿಯಲಿಲ್ಲ ಎಂದ. ಅದಕ್ಕೆ ವ್ಯಾಸನು, ಕುಮಾರ, ಅಶ್ವತ್ಥಾಮ ಪ್ರಾಜ್ಞನಾದ ಧನಂಜಯನು ಅದೇ ಅಸ್ತ್ರವನ್ನು ಪ್ರಯೋಗಿಸಿದ್ರು ನಿನ್ನಂತೆ ದುರುದ್ದೇಶದಿಂದ ಅವನು ಬಿಟ್ಟವನಲ್ಲ.
ನಿನ್ನ ಅಸ್ತ್ರದಿಂದ ಹಿಂಸೆ ಇಲ್ಲದಂತೆ ಮಾಡುವುದಕ್ಕಾಗಿ ಅವನು ಆ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟನಲ್ಲದೆ ನಿನ್ನ ಮೇಲೆ ಕೋಪದಿಂದಲೂ ಬಿಟ್ಟವನಲ್ಲ. ಆದ್ದರಿಂದ ಅವನು ಹಿಂತಿರುಗಿ ಆ ಅಸ್ತ್ರವನ್ನು ಸಂಭರಿಸಿಬಿಟ್ಟ. ನಿನ್ನ ತಂದೆಯ ಉಪದೇಶದಿಂದ ಅವನ ವಸ್ತ್ರವನ್ನು ಪಡೆದಿದ್ರು. ಅವನು ಯಾವಾಗಲೂ ಕ್ಷತ್ರ ಧರ್ಮವನ್ನು ಮೀರಿ ನಡೆದವನಲ್ಲ. ಹೀಗೆ ಮಹಾಸಾಧವು, ಧೀರನು, ಸರ್ವಶಾಸ್ತ್ರ ವಿಧಾನನೂ ಆದಂತ ಅರ್ಜುನನನ್ನ ಅವನ ಎಲ್ಲ ಭ್ರಾತೃ ಬಂಧುಗಳನ್ನ ಕೊಲ್ಲುವುದಕ್ಕಾಗಿ ಈ ಅಸ್ತ್ರವನ್ನು ಬಿಟ್ಟದ್ದು ನ್ಯಾಯವೇ? ಈ ದುರುದ್ದೇಶ ನಿನಗೆ ಕೊಟ್ಟಿತು. ಬ್ರಹ್ಮಶಿರೋ ಅಸ್ತ್ರಕ್ಕೆ ಬೇರೆ ಉತ್ತಮ ಅಸ್ತ್ರದಿಂದ ಎಲ್ಲಿ ಭಂಗ ಉಂಟಾಗುವುದೋ ಆ ಸ್ಥಳದಲ್ಲಿ 12 ವರ್ಷಗಳವರೆಗೆ ಮೇಘವು ಮಳೆಯನ್ನು ಸುರಿಸಲಾರದು. ಇದನ್ನೆಲ್ಲ ಯೋಚಿಸಿಯೇ ಅರ್ಜುನನು ತನಗೆ ಶಕ್ತಿ ಇದ್ರು ಪ್ರಜೆಗಳ ಹಿತಕ್ಕಾಗಿ ಆ ನಿನ್ನ ಅಸ್ತ್ರವನ್ನ ಭಂಗಿಸಲಿಲ್ಲ. ಪಾಂಡವರನ್ನ, ನಿನ್ನನ್ನ, ರಾಜ್ಯವನ್ನ ಯಾವಾಗಲೂ ನಿರಪಾಯವಾಗಿ ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ. ಆದ್ರಿಂದ ನಿನ್ನ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸು. ನಿನ್ನ ಕೋಪವನ್ನು ಅಡಗಿಸು. ಪಾಂಡವರ ಕ್ಷೇಮದಿಂದಲೇ ಧರ್ಮರಾಜನು ಯಾವಾಗಲೂ ಅಧರ್ಮದಿಂದ ಶತ್ರುಗಳನ್ನು ಕೊಲ್ಲುವುದಕ್ಕೆ ಹೋಗುವನಲ್ಲ. ನಿನ್ನ ತಲೆಯಲ್ಲಿರುವ ಸಹಜ ರತ್ನವನ್ನು ಪಾಂಡವರಿಗೆ ಕೊಟ್ಟು ಬಿಡು. ಅವರು ಅದರಿಂದ ತೃಪ್ತರಾಗಿ ನಿನಗೆ ಪ್ರಾಣದಾನವ ಮಾಡ್ತಾರೆ ಎಂದು. ಅದಕ್ಕೆ ಅಶ್ವತ್ಥಾಮ, ಓ ಮಹಾತ್ಮ, ಪಾಂಡವರಲ್ಲಿಯೇ ಆಗಲಿ ಕೌರವರಲ್ಲಿಯೇ ಆಗಲಿ ಇದುವರೆಗೆ ಇರುವ ಬೇರೆ ಎಲ್ಲಾ ರತ್ನಗಳಿಗಿಂತಲೂ ನನ್ನ ತಲೆಗಿರುವ ಈ ಮಣಿಯು ಬಹಳ ಅತಿಶಯವಾದದ್ದು. ಈ ರತ್ನವನ್ನು ಧರಿಸಿದವನಿಗೆ ಶಸ್ತ್ರ ಭಯ ಇಲ್ಲ, ರೋಗ ಭಯವಿಲ್ಲ, ಹಸುವಿನ ಭಯ ಇಲ್ಲ, ದೇವಾಸುರ ಪನ್ನಗರಿಂದಲೂ ಭಯವಿಲ್ಲ, ರಾಕ್ಷಸರ ಭಯ ಇಲ್ಲ, ಚೋರ ಭಯವಿಲ್ಲ. ಅಂತಹ ಪ್ರಭಾವವುಳ್ಳ ಈ ಮಣಿಯನ್ನು ನಾನು ಯಾವ ವಿಧದಲ್ಲಾದ್ರೂ ಅಗಲಲಾರೆ. ಆದರೆ ಪೂಜ್ಯನಾದ ನೀನು ಹೇಳಿದ ಮಾತನ್ನು ನಾನು ಆ ಕ್ಷಣವೇ ನಡೆಸದೆ ತೀರುದು. ಇದೋ ಇಲ್ಲಿ ಮಣಿ ಇರುವುದು, ಇದೋ ನಾನು ಇರುವೆನು. ಆದರೆ ನನ್ನ ಇಶಿಕಾಸ್ತ್ರವು ಮಾತ್ರ ಪಾಂಡಪುತ್ರರ ಮತ್ತು ಉತ್ತರೆಯ ಗರ್ಭದಲ್ಲಿ ಹೋಗಿ ಪ್ರವೇಶಿಸದೆ ಬಿಡುದು ಎಂದನು. ಆಗ ವ್ಯಾಸನು ಪರಮ ದುಃಖಿತನಾಗಿ, ಅಶ್ವತ್ಥಾಮ, ಹಾಗೆ ನಡೆಯಲಿ. ನೀನು ತಿರುಗಿ ಬೇರೇನನ್ನು ಯೋಚಿಸಬಾರದು. ನಿನ್ನ ಅಸ್ತ್ರವನ್ನು ಪಾಂಡವರ ಗರ್ಭದಲ್ಲಿ ಬಿಟ್ಟು ಕಷ್ಟಕ್ಕೆ ಶಾಂತನಾಗು ಎಂದನು. ಆಗ ಕೃಷ್ಣ ಪಾಂಡವರ ಕ್ಷೇಮಚಿಂತೆಯಿಂದ, ಹೇ ಅಶ್ವತ್ಥಾಮ, ಪಾಂಡವರಿಗೆ ಮುಂದೆ ವಂಶೋದ್ಧಾರಕನಾಗುವ ಒಂದು ಬೀಜವನ್ನು ಮಾತ್ರ ಬಿಟ್ಟು ಉಳಿದ ಗರ್ಭಗಳಲ್ಲಿ ನಿನ್ನ ಅಸ್ತ್ರವನ್ನು ಬಿಡು. ಅವರಿಗೆ ಪಿಂಡದಾನಕ್ಕಾಗಿ ರಾಜಋಷಿ ಎನಿಸಿಕೊಂಡ ಆ ಪಾಂಡವರ ವಂಶದ ಕೀರ್ತಿಯನ್ನು ಹೆಚ್ಚಿಸತಕ್ಕವನು, ಪುಣ್ಯಕರ್ಮನು, ಅನೇಕ ಯಾಗಗಳನ್ನು ನಡೆಸತಕ್ಕವನು ಆದ ಒಬ್ಬ ಪುತ್ರನು, ಅವನನ್ನ ನಾನು ಕಾಪಾಡ್ತೇನೆ. ಇಷ್ಟನ್ನಾದ್ರೂ ನಡೆಸಿಕೊಡು. ಇದಕ್ಕೆ ಮೇಲೆ ನೀನು ಕ್ರೂರ ಬುದ್ಧಿಯನ್ನು ಮಾಡಬಾರದು. ಪಾಂಡವರ ಕುಲವನ್ನು ಗರ್ಭದಿಂದಲೇ ಕೊಂದು ಅಧಃಪಾತಕ್ಕೆ ಗುರಿಯಾಗಬೇಡ ಎಂದ. ಅದಕ್ಕೆ ಅಶ್ವತ್ಥಾಮನು ಕೋಪಾವೇಶದಿಂದ ಕೃಷ್ಣನನ್ನು ಕುರಿತು, ಕೇಶವ, ನೀನು ಕೇವಲ ಪಕ್ಷಪಾತದಿಂದ ಹೇಳಿದ ಈ ಕಾರ್ಯ ನಡೆಯಲು. ನಿನ್ನ ಮಾತಿಗೆ ನನ್ನ ಉದ್ದೇಶ ಕೇವಲ ವಿರುದ್ಧವಾಗಿದೆ. ಕೃಷ್ಣ, ಈಗ ನೀನು ಯಾವ ಗರ್ಭವನ್ನು ರಕ್ಷಿಸಬೇಕು ಅಂತ ಉದ್ದೇಶಿಸಿದೆಯೋ ಆ ವಿರಾಟ ಪುತ್ರಿಯ ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿಯೇ ಈ ಅಸ್ತ್ರ ಬಿದ್ದು ಅವನನ್ನು ಕೊಲ್ಲುವುದು ಎಂದನು. ಆಗ ಕೃಷ್ಣ, ಹೇ ದ್ರೋಣಪುತ್ರ, ಸರಿ, ಹಾಗೆ ಆಗಲಿ. ನಿನ್ನ ಅಸ್ತ್ರವೇನೋ ವಿಫಲವಾಗುವುದಿಲ್ಲ. ನಿನ್ನ ಅಸ್ತ್ರವು ಹೋಗಿ ಅಭಿಮನ್ಯುವಿನ ಪತ್ನಿಯ ಗರ್ಭದಲ್ಲಿ ಪ್ರವೇಶಿಸಿ ಆ ಶಿಶುವನ್ನು ಕೊಲ್ಲಲಿ. ಅದರಿಂದ ಮೃತನಾದ ಶಿಶುವನ್ನು ತಿರುಗಿ ನಾನು ನನ್ನ ಶಕ್ತಿಯನ್ನು ಬದುಕಿಸ್ತೇನೆ. ಹೀಗೆ ಸತ್ತು ಬದುಕಿದ ಆ ಮಗು ದೀರ್ಘ ಆಯುಷ್ಯವನ್ನು ಹೊಂದುತ್ತಾನೆ ಎಂದ. ಇದನ್ನು ಕೇಳಿ ಅಶ್ವತ್ಥಾಮ ನಗುತ್ತಾ, ಈ ಗೋವಿಂದ, ಹಾಗೆ ನನ್ನ ಅಸ್ತ್ರದಿಂದ ದಗ್ಧನಾದ ಮೇಲೆ ಆ ಬಾಲನನ್ನ ನೀನು ತಿರುಗಿ ಬದುಕಿಸುವುದಾದ್ರೆ ಬದುಕಿಸು, ಅದಕ್ಕೆ ನನ್ನ ಅಡ್ಡಿ ಇಲ್ಲ ಎಂದು ಹೇಳಿ ವ್ಯಾಸನ ಮಾತನ್ನು ಅನಾದರಿಸಿ ತನ್ನ ಅಸ್ತ್ರವನ್ನು ತಾನು ಉದ್ದೇಶಿಸಿದ ಪಾಂಡವರ ಗರ್ಭಗಳಲ್ಲಿ ಪ್ರಯೋಗಿಸಿದ. ಈ ಘಟನೆಯಿಂದ ಏನು ನಮಗೆ ಸಂದೇಶ ಅಂತಂದ್ರೆ, ಭಗವಂತ ಅದಕ್ಕಾಗಿಯೇ ಮನುಷ್ಯರಿಗೆ ಅತಿಯಾದ ಶಕ್ತಿಗಳನ್ನು ಕೊಡೋದಿಲ್ಲ. ಅತಿಮಾನುಷ ಶಕ್ತಿಗಳನ್ನು ಕೊಟ್ಟರೆ ಎಲ್ಲ ಕಡೆನಲ್ಲೂ ಬರೀ ದುರುಪಯೋಗ. ಅವನ ಮಗುನೇರಕ್ಕೆ ಅವನು ಸರಿ ಅಂತ ಹೇಳ್ಬೋದು. ಕೃಷ್ಣನನ್ನ ಪಾಂಡವ ಪಕ್ಷಪಾತಿಯಿಂದ ಧರ್ಮದ ಎಲ್ಲಿದೆಯೋ ಅದ್ರ ಜೊತೆಗಿರೋದು. ಇವನ ಧರ್ಮವನ್ನ ಪಾಲಿಸಿದ್ನೆ. ಈಗಾಗಲೇ ಬಂತು, ಎಲ್ಲ ನೋಡಿದ್ನಿ. ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೆ ಇರೋನು ಅಂತ ಅರ್ಥ ಅಲ್ಲ. ಅರ್ಜುನನ ಬ್ರಹ್ಮಚರ್ಯ. ಅದರಿಂದ ಅವನಿಗೆ ಆ ಶಕ್ತಿ ಇತ್ತು ಉಪಸಂಹಾರ ಮಾಡ್ಕೊಳ್ಳೋಕೆ. ಅದಕ್ಕೆ ಪ್ರತಿಯಾಗಿ ಆ ಬ್ರಹ್ಮಶಿರೋ ಅಸ್ತ್ರಕ್ಕೆ ಬೇರೆ ಅಸ್ತ್ರವನ್ನ ಪ್ರಯೋಗಿಸಿದ್ರೆ ಅವೆರಡರ ಘರ್ಷಣೆಯಲ್ಲಿ ಆ ಸ್ಥಳದಲ್ಲಿ 12 ವರ್ಷ ಮಳೆ ಇಲ್ಲ, ಏನು ಇಲ್ಲ, ಎಲ್ಲ ಪೂರ
ನಿಗ್ರಹಿಸದೇ ಇದ್ರೆ ಏನೆಲ್ಲ ಅನರ್ಥಗಳಾಗತ್ತೆ ಅಂತ. ಚಿಕ್ಕ ಮಗುವಿನ ಕೈಗೆ ಅತ್ಯಂತ ಹರಿತವಾದ ಒಂದು ಚಾಕುವನ್ನು ಕೊಟ್ಬಿಟ್ಟು ಮಗು ಅದನ್ನು ಉಪಯೋಗಿಸ್ಬೇಡ, ಹೀಗ್ ಮಾಡ್ಬೇಡ ಅಂತ ಹೇಳೋದು. ಕೈಗೆ ಯಾಕೆ ಕೊಡ್ಬೇಕಾದನ್ನ? ದ್ರೋಣ ತನ್ನ ಮಗನ ಬುದ್ಧಿ ಎಲ್ಲ ಚೆನ್ನಾಗಿ ಗೊತ್ತಿತ್ತು, ಅವನಿಗೆ ಕೊಟ್ಟಿರ್ಲಿಲ್ಲ. ಅರ್ಜುನ ನಿಜವಾಗ್ಲೂ ಸಮರ್ಥ, ಬರೀ ಏನೋ ಅವನ್ ಫೇವರ್ ಮಾಡ್ತಾನೆ ಅದರಿಂದ ಅಂತ ಅಂದ್ಬಿಟ್ಟಲ್ಲ, ಅದಕ್ಕಾಗಿ ಅವನು ಕೊಟ್ಟಿದ್ದ. ಇವರು ಬಲವಂತವಾಗಿ ಪ್ರತಿಯೊಂದನ್ನು ಕೂಡ ತಂದೆಯಿಂದ, ನಿನ್ನ ಮಗನಿಗಿಂತ ಅವನು ಶಿಷ್ಯ ಹೆಚ್ಚಾದ್ನು ಅಂತ ಹೇಳಿ ಆ ಮಗನ ಮೇಲಿನ ವಾತ್ಸಲ್ಯದಿಂದ, ಪ್ರೇಮದ ಅಂಧಕಾರ ಅದರಲ್ಲಿ ಈ ಅಸ್ತ್ರವನ್ನ ನೀಡಿದ. ಅದರಿಂದ ಏನೆಲ್ಲ ಲೋಕಕ್ಕೆ ಅನರ್ಥಗಳಾಗುವಂತಹದ್ದು. ಇದು ಈ ಎಲ್ಲ ಅಣ್ವಸ್ತ್ರಗಳು ಮತ್ತೊಂದು ಎಲ್ಲದರ ಬಯಕೆಗಳಿಗೂ ಕೂಡ ಅನ್ವಯವಾಗುವಂತದ್ದು. ಲೋಕದಲ್ಲಿ ಶಾಂತಿ ನಿಲ್ಲಿಸ್ಬೇಕು ಅಂದ್ರೆ ಒಬ್ಬರೊಬ್ರು ಈ ದ್ವೇಷ, ಪರಸ್ಪರ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಹೊಡೆದಾಡೋದು. ಈಗ ನೋಡಿ 4 ವರ್ಷದಿಂದ ಗಾಜಾ ಇದ್ರ ಮೇಲೆ ಆಗ್ತಾ ಇರೋದು, ಎಷ್ಟು ಸಾವು ನೋವುಗಳು ಅಲ್ಲಿ. ಅದನ್ನ ಮತ್ತೆ ಪುನಃ ಮೊದಲಿನ ಸ್ಥಿತಿಗೆ ಮಾಡೋದಕ್ಕೆ ಈ ಅನೇಕ ಶತಮಾನವಾದ್ರೂ ಸಾಧ್ಯವಾಗೋದಿಲ್ಲ ಅಂತ. ಎಲ್ಲ ಬರೀ ಕಾಂಕ್ರೀಟ್ ಎಲ್ಲ ಇದಾಗಿ ಬಿದ್ದಿರೋದು. ಏನನ್ನ ಸಾಧಿಸಿದ್ರು ಇವರಾಗ್ಲಿ ಅವರಾಗ್ಲಿ, ಅವ್ರ ಉದ್ದೇಶಗಳು ಏನೇ ಇರಲಿ, ಅತಿಯಾದ ಆಕಾಂಕ್ಷೆಗಳು ಇವುಗಳೆಲ್ಲ ಈ ಕಾರಣದಿಂದ ಭಗವಂತ ಕೊಡೋದಿಲ್ಲ ಶಕ್ತಿಗಳನ್ನ. ಕೊಟ್ರೆ ಇದಕ್ಕೆ ಪುರಾಣಗಳಲ್ಲಿ ಬೇಕಾದಷ್ಟು ಉಲ್ಲೇಖಗಳು, ಎಲ್ಲವೂ ಲೋಕದ ಅನರ್ಥಕ್ಕೇನೆ ಕಾರಣವಾಗುವಂಥದ್ದು. ಅಶ್ವತ್ಥಾಮ ಸಿಕ್ಕಿರೋ ಯಾರಿಗೆ? ವ್ಯಾಸ ಮಹರ್ಷಿ, ಇನ್ನೊಂದ್ ಕಡೆ ನಾರದ ಮಹರ್ಷಿ, ಕೃಷ್ಣ ಬಂದಿದ್ದಾನೆ. ಇಷ್ಟಾದ್ರೂ ಕೂಡ ಹೋಗ್ಲಿ, ಇವನಿಗೆ ತಂದೆಯನ್ನ ಇದ್ ಮಾಡೋದ ದೃಷ್ಟದ್ಯುಮ್ನ, ಅವನನ್ನು ಕೊಂದಿದ್ದಾಯ್ತಲ್ಲ, ಅಲ್ಲಿ ಮುಗಿಬೇಕಾಗಿತ್ತಲ್ಲ. ಈ ಸೇಡು ಇನ್ನು ಮತ್ತೆ ಮತ್ತೆ ಯಾಕೆ ಆಗ್ಬೇಕು? ಬ್ರಾಹ್ಮಣನಾದವನಿಗೆ ಈ ಸೇಡು ಪ್ರತೀಕಾರ ಅನ್ನೋದು ಇರಬಾರ್ದು. ನಾನೇ ತಾನಾಯುಧ ಇನ್ ತಿರುಪವೈನಾಳೆ ಎಂದು ಶುರುವಾಗತ್ತೆ. ತಪ್ಪಿಲ್ದಲೇ ಇದ್ದು ಕೂಡ ಹೌದಾ ನಿಮ್ಗೆ ಹಾಗನ್ನಿಸ್ತಾ, ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದ್ರಲ್ಲಿ ಹಿರಿತನವೇ ಹೊರತು ಅದಕ್ಕೆ ಮತ್ತೆ ನಿನಗೂ ನೀನೆ ಅಂತ ಅಂದ್ಬಿಟ್ಟು ಶುರು ಮಾಡಿ ನೀನು ತಾನು ಅಪ್ಪ ಇದು ಅಂತ ಶುರು ಮಾಡಿ ಆಮೇಲೆ ಹೊಡೆದಾಟ, ಕೈ ಕಲ್ಲಿ ಮಿಲಿಯುವಂತ. ಕೋಪಕ್ಕೆ ಮನಸ್ಸನ್ನ ಕೊಟ್ರೆ ಎಲ್ಲ ಅನರ್ಥಗಳಿಗೆ ಕಾರಣವಾಗೋದು. ಇದರಿಂದ ಏನು ಅಂದ್ರೆ ಅಶ್ವತ್ಥಾಮನನ್ನ ಲೋಕವೆಲ್ಲ ಚೀತು ಅಂತಾನೆ ಅಂದಿದ್ದು. ಎಷ್ಟು ವರ್ಷಗಳು ಅಂತ ನೋಡಿ, ಇದೆಲ್ಲ ಅನೇಕ ವರ್ಷಗಳು. ಈಗ ಭಗವಂತನ ಆಣತಿಯಂತೆ ನಡೆಯದೆ ಮನಸ್ಸಿಗೆ ಬಂದಂತೆ ಏನೇನೋ ನಡೆಸಿ ಮಾಡಿದವರಿಗೆ ಬ್ರಹ್ಮ ರಾಕ್ಷಸ ಆಗ್ತಾನೆ ಅನ್ನೋದು ಬರುತ್ತೆ. ಆ ಬ್ರಹ್ಮ ರಾಕ್ಷಸನಾಗಿರೋದು ಎಷ್ಟು ವರ್ಷ? ಇದಕ್ಕೆ ಹಿಂದೇನು ಒಂದ್ಸಲ ಹೇಳಿದೆ. ಈಗ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, 35ನೇ ವಯಸ್ಸಿನಲ್ಲಿ ನಿಂತಿಟ್ಕೊಂಡು. ಅವನ ಆಯುಸ್ ಇದ್ದಿದ್ದು 80 ವರ್ಷ. 35ನೇ ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ 80ನೇ ವರ್ಷಕ್ಕೆ ಎಷ್ಟಾಯ್ತು? 35, 40, 45 ವರ್ಷ ಅವನು. ಹಾಗಾದ್ರೆ 45 ವರ್ಷ ಮಾತ್ರ ಅವನು ಪ್ರೇತವಾಗಿರ್ತಾನ ಅಂದ್ರೆ ಇಲ್ಲ, ಅದು ಎಷ್ಟೋ ಸಹಸ್ರ ವರ್ಷಗಳಿಗೂ ಕೂಡ ಆಗ್ಬೋದು ಈ ತೀವ್ರತೆ ಮೇಲೆ ಬರುವಂತದ್ದು. ಹಾಗೆ ಅಶ್ವತ್ಥಾಮ ಅನ್ನ ನೀರು ಇಲ್ಲದೆ ಲೋಕದ ಜನರೊಡನೆ ಸೇರದೆ ಎಲ್ಲ ಮೈಯೆಲ್ಲ ದುರ್ಗಂಧ ಇವುಗಳ ಜೊತೆಗೆ ಅವನಾಗ್ಬೇಕು ಅಂತ ಮುಂದಕ್ಕೆ ಬರುವಂತ ಅಧ್ಯಾಯದಲ್ಲಿ ಕೃಷ್ಣ ಅವನನ್ನು ಹೇಳ್ತಾನೆ, ಈ ಸೇಡು ಈ ಪ್ರತೀಕಾರ ಪಾಂಡವರನ್ನೇ ಪೂರ ಮುಗಿಸ್ಬಿಡ್ತೀನಿ ಅಂತ. ವಿಧಿ ಅಥವಾ ಭಗವಂತನನ್ನು ಮೀರಿ ಇವನು ನಡೆಸೋದಕ್ಕೆ ಸಾಧ್ಯವೋ? ವಿವೇಕವನ್ನು ಅಲ್ಲೂ ಕೂಡ ಹೇಳಿದ್ರು ಕೂಡ ಕೃಷ್ಣ ಅವನು ಯಾರು ಅನ್ನೋದು ಗೊತ್ತಿಲ್ವೇ? ಆದರೂ ಕೂಡ ನಡೆಸಿದ್ದು ಅಶ್ವತ್ಥಾಮ. ಹಾಗಾಗಿ ಇದು ಈಗಾಗೇನೆ ಈ ಸತ್ಯಾಗ್ರಹಗಳು ಯಾವ ಮಟ್ಟಕ್ಕೆ ಬಂತು. ಇವಾಗ ಅವನು ಗಾಂಧಿ ಶುರು ಮಾಡ್ಬಿಟ್ಟು ಕೊಟ್ಟ ಜನಗಳಿಗೆಲ್ಲ ಮಾತೆತ್ತಿದ್ರೆ ಬಸ್ಸುಗಳು ಹೊಡೀರಿ, ಕಲ್ಲು ಹೊಡೀರಿ, ಎಲ್ಲ ಯಾರ್ದು ಆಸ್ತಿ ಇದೆಲ್ಲ ನಾಶ. ಯಾರು ಆ ಸಂದರ್ಭದಲ್ಲಿ ಸಿಗಾಗ್ತಾರೋ ಬಲಿ ಪಶುಗಳಾಗ್ತಾರೆ, ಅವ್ರು ಸಾಯ್ತಾರೆ. ಸತ್ಯಾಗ್ರಹ ಹೆಸರು ಅದಕ್ಕೆ ಪಿತಾಮಹ ಯಾರೋ ಗಾಂಧಿ ಮಾಡಿಕೊಟ್ಟಿದ್ದು. ಈ ನೋಬೆಲ್ ಪ್ರಶಸ್ತಿ ಪಡೆದ್ನಲ್ಲ ನೋಬೆಲ್ ಅನ್ನೋನು, ಅವನು ಅಣ್ವಸ್ತ್ರವನ್ನ ಇದ್ ಮಾಡಿ ಕೊಟ್ಟಿದ್ದು. ಕಡೆಗೆ ತನ್ನ ತಪ್ಪನ್ನ ತಿಳ್ಕೊಂಡು ಇನ್ ಮುಂದಕ್ಕೆ ಇದನ್ನ ಮಾಡಬಾರ್ದು. ಈಗ
ಮಗು ಕೈ ಕೊಟ್ಬಿಟ್ಟು ಅದು ಕೈ ಕತ್ತರಿಸ್ಕೊಂಡು ಮಾಡ್ಕೊಂಡು ಆಮೇಲೆ ಕೋಟೆ ಎಲ್ಲ ಯುದ್ಧ ಆದ್ಮೇಲೆ ಕೋಟೆ ಬಾಗ್ಲು ಹಾಕೋದು ಅಂತ. ಆ ರೀತಿಯ ಈ ನೊಬೆಲ್ ಪ್ರೈಸ್ ಇವೆಲ್ಲ ಇವಾಗ ಕೊಡುವಂಥದ್ದು. ಮೊದಲು ಯಾವುದಕ್ಕೆ ಆಗಿದ್ದು ಅಂತೆ ಅಣ್ವಸ್ತ್ರ ಸಂಶೋಧನೆ, ಅದಕ್ಕಾಗಿ ಪಾರಿತೋಷಕಗಳು. ಹೀಗೆ ಲೋಕದಲ್ಲಿ ಎಲ್ಲ ಮೂಲತಃ ನೀವು ನೋಡಿದ್ರೆ ಈ ಕೋಪ, ಈ ಪ್ರತೀಕಾರ, ಈ ದ್ವೇಷ ಅದು ಎಷ್ಟು ಇದಾಗಿ ಹೋಗುವಂತ. ಆ ಚಿತ್ರಗೀತೆ ಹಾವಿನ ವೇಷ 12 ವರ್ಷ ಎಷ್ಟೆಷ್ಟು ಅದು ಸತ್ ಮೇಲೆ ಅದನ್ನು ಬಿಡೋದಿಲ್ಲ, ಮತ್ತೆ ಅಲ್ಲಿಂದನೂ ಮುಂದುವರಿಸೋದು. ಈಗ ಅಂಬಿಕೆ ಅಂಬಾಲಿಕೆ ಅವರಲ್ಲಿ ನೋಡಿದ್ವಿ. ಅಂಬೆಗೆ ವಿವಾಹಕ್ಕೆ ಇದಾಯ್ತು, ಅವಳು ಮೊದಲು ಹೇಳಲಿಲ್ಲ, ಆಮೇಲೆ ಇದಾಯ್ತು, ಅವನು ಸಾಲ್ವರಾಜ ಒಪ್ಕೊಳ್ಳಿಲ್ಲ, ಪುನಃ ವಾಪಸ್ ಕಳಿಸ್ದ. ಅವನು ಸಾಲ್ವರಾಜ ಸೋತ ಭೀಷ್ಮನ ಹತ್ರ, ಅದಕ್ಕಾಗಿ ಅವನು ಮದುವೆ ಮಾಡ್ಕೊಳ್ಳಲ್ಲ ಅಂದ. ಸರಿ, ಏನು ಆಯ್ತು, ಬಿಟ್ಬಿಡೋದಿತ್ತಲ್ಲ. ಅಲ್ಲಿ ಹೋಗಿ ಪರಶುರಾಮನಂತ ಹೇಳಿ ಕಡೆಗೆ ಈಶ್ವರನ ತಪಸ್ ಮಾಡಿ ಆಮೇಲೆ ತಾನೇ ಪ್ರಾಣ ಬಿಟ್ಟು ಮುಂದಿನ ಜನ್ಮದಲ್ಲಿ ನಾನು ಅವನನ್ನ ಕೊಲ್ತೀನಿ. ಎಲ್ಲೆಲ್ಲೂ ಕೂಡ ಈ ದ್ವೇಷ, ಪ್ರತೀಕಾರ, ರೋಷ ಇವೆಲ್ಲ ಇದೆಯಲ್ಲ, ಇದು ಕೆಟ್ಟ ಫಲವನ್ನೇ ಕೊಡುತ್ತೆ ಹೊರತು ಒಳ್ಳೆಯದು ಖಂಡಿತ ಆಗಲ್ಲ. ಅದನ್ನ ಈ ಕಥಾನಕಗಳಲ್ಲಿ ನಾವು ನೋಡಿ ನಾವು ತಿಳ್ಕೊಳ್ಬೇಕಾದದ್ದು ಇದು. ಕೋಪವನ್ನ ನಿಗ್ರಹಿಸಬೇಕು. ಪ್ರತಿಯೊಬ್ರು, ಪುರುಷರಾಗ್ಲಿ, ಸ್ತ್ರೀಯರಾಗ್ಲಿ, ಚಿಕ್ಕವನಾಗ್ಲಿ, ದೊಡ್ಡವನಾಗ್ಲಿ, ಶ್ರೀಮಂತನಾಗ್ಲಿ, ಬಡವನಾಗ್ಲಿ, ಕೋಪವೆಂಬುದು ಅನರ್ಥ ಸಾಧನ. ಕೋಪವೇ ಸಂಸಾರ ಬಂಧನ. ಮಾನಸಿಕವಾಗಿ ಎಷ್ಟು ಇದು ಸ್ಟ್ರೈನ್ ಆಗುತ್ತೆ ಅಂತಂದ್ರೆ, ಕೋಪ ಬಂದಾಗ ಈ ನರಮಂಡಲವೆಲ್ಲ ಇದಾಗಿ ಕಡೆಗೆ ಕೋಪದಿಂದ ಅದೇನೋ ಮಾಡದ್ಮೇಲೆ ಅವರ ಮನಸ್ಸಿನ ಸ್ಥಿತಿಯನ್ನ ನೀವು ನೋಡ್ಬೇಕು. ಇದಕ್ಕಾಗಿ ಈ ಕೋಪವನ್ನ ನಿಗ್ರಹಿಸಬೇಕು. ಆ ಕೋಪಕ್ಕೆ ಅಭಿಮಾನಿ ದೇವತೆ ಮನ್ಯುರಕಾರ ಶೀತ್ ಮನ್ಯು ಕರೋತಿ ನಾಹಂಕರೋಮಿ ಮನ್ಯುಕರ್ತ ನಾಹಂಕರ್ತ ಮನ್ಯುಕಾರಯಿತ ನಾಹಂಕಾರಯಿತ ಏಷತೆ ಮನ್ಯುವೇ ಸ್ವಾಹ ಅಂತ. ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಇದರಿಂದ ಏನು ಅಂದ್ರೆ ಈ ಅರಿಷಡ್ವರ್ಗಗಳು ಇವುಗಳನ್ನ ದಾಟಿ ಜಯಿಸಿದರೆ ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇಲ್ದಿದ್ರೇನು ಅಂದ್ರೆ ಮತ್ತೆ ಹುಟ್ಟು ಸಾವಿನ ಚಕ್ರ, ನರಕಗಳ ವಾಸ ಇವೆಲ್ಲ ಆಗುವಂಥದ್ದು. ಅಲ್ಲಿಗೆ 15ನೇ ಅಧ್ಯಾಯ. ಉತ್ತರೆಯ ಗರ್ಭವನ್ನ ಉದ್ದೇಶಿಸಿ ಮುಂದಕ್ಕೆ ಪಾಂಡವರ ಸಂತತಿ ಇರಬಾರದು ಅಂತ ಬರೀ ಪಾಂಡವನ ಕೊಲ್ಲೋದಲ್ಲ, ಈ ಅಶ್ವತ್ಥಾಮನ ಉದ್ದೇಶಗಳನ್ನು ನೋಡಿ. ಕೃಷ್ಣ ತನ್ನ ಆಜ್ಞೆಯನ್ನು ಮೀರಿದ ಅಶ್ವತ್ಥಾಮನನ್ನ ಶಪಿಸಿದ್ದು. ಭೀಮನು ಅಶ್ವತ್ಥಾಮನ ಶಿರಸಿನಲ್ಲಿದ್ದ ಮಣಿಯನ್ನು ತಂದು ದ್ರೌಪದಿಗೆ ಕೊಟ್ಟದ್ದು. ಅದನ್ನ ದ್ರೌಪದಿ ಕೋರಿಕೆಯಂತೆ ಯುಧಿಷ್ಠರನು ತನ್ನ ಅರೆಯಲ್ಲಿ ಇಟ್ಕೊಂಡಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣನು ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟ ಅಸ್ತ್ರ ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿದ್ದನ್ನ ತಿಳಿದು ಅಶ್ವತ್ಥಾಮನನ್ನು ನೋಡಿ, ಹೇ ಬ್ರಾಹ್ಮಣ, ಉಪಪ್ಲಾವ್ಯದಲ್ಲಿರುವ ಅರ್ಜುನನ ಸೊಸೆಯು ವಿರಾಟ ರಾಜನ ಪುತ್ರಿಯೂ ಆದಂತ ಉತ್ತರೆಯ ವಿಷಯವಾಗಿ ಹಿಂದೆಯೇ ಸತ್ಯವ್ರತನಾದ ಒಬ್ಬ ಬ್ರಾಹ್ಮಣ ಕೌರವ ವಂಶವೆಲ್ಲವೂ ಕ್ಷೀಣ ದಶೆ ಹೊಂದಿದ ಮೇಲೆ ನಿನಗೆ ಪುತ್ರ ಹುಟ್ಟುತ್ತಾನೆ. ಆದ್ದರಿಂದ ಗರ್ಭದಲ್ಲಿ ಉಂಟಾದ ಆ ಶಿಶುವಿಗೆ ಪರೀಕ್ಷಿತ್ ಎಂದು ಹೆಸರಾಗುವುದು ಅಂತ ಹೇಳಿದ್ದ. ಆತನ ವಾಕ್ಯ ಈಗ ಸತ್ಯವಾಗುತ್ತೆ. ಪಾಂಡವ ವಂಶೋದ್ಧಾರಕನಾದ ಪರೀಕ್ಷಿತ್ ಎಂಬ ರಾಜಕುಮಾರನೇನೋ ಹುಟ್ಟುತ್ತಾನೆ. ಆದರೆ ಅಶ್ವತ್ಥಾಮ, ನಿನ್ನನ್ನು ಮಾತ್ರ ಎಲ್ಲರೂ ಮಹಾಪಾಪಿ ಎಂದು, ಅಲ್ಪನೆಂದು, ಕ್ರೂರಕರ್ಮಿ ಎಂದು, ಶಿಶುಘಾತಕ ಎಂದು ನಿಂದಿಸುವಂತಾಯಿತು. ನೀನು ಈ ಪಾಪ ಕೃತ್ಯಕ್ಕೆ ಬಲವನ್ನು ಅನುಭವಿಸದೆ ತೀರದು. ಇದಕ್ಕಾಗಿ ನೀನು ಇನ್ನು 3000 ವರ್ಷಗಳವರೆಗೆ ಈ ಭೂಲೋಕದಲ್ಲಿ ಅಲಿತಾ ಇರು. ಯಾವ ಸ್ಥಳದಲ್ಲಿಯೂ, ಯಾವ ಕಾಲದಲ್ಲಿಯೂ, ಯಾರೊಡನೆಯೂ ಯಾವ ವಿಧವಾದ ಮಾತುಕತೆಗಳು ಇಲ್ಲದೆ ಅಸಹಾಯನಾಗಿ ಏಕಾಂಕಿಯಾಗಿ ನಿರ್ಜನವಾದ ಸ್ಥಳದಲ್ಲಿಯೇ ಅಲಿತಾ ಇರಬೇಕು. ಎಲ್ಲ ಈ ನೀಚ, ಆಗ ನಿನಗೆ ಜನ ಮಧ್ಯದಲ್ಲಿ ವಾಸವೇ ಇರಲಾರದು. ಕೀವು, ರಕ್ತ, ಮಾಂಸ, ಕೊಬ್ಬು ಇವುಗಳ ದುರ್ಗಂಧದಿಂದ ತುಂಬಿದ ಮೈಯುಳ್ಳವನಾಗಿ ಏಕಾಂಕಿಯಾಗಿಯೇ ನೀನು ತಿರುಗಿದೆಯೇ. ಆ ಪರೀಕ್ಷಿತ್ತಾದ್ರೂ ವಯಸ್ಕನಾಗಿ ದೊಡ್ಡ ವ್ರತವೊಂದನ್ನು ಹಿಡಿದು ಶಾರದ್ವತ ಕುಮಾರನಾದ ಕೃಪನಿಂದ ಅಸ್ತ್ರ ವೇದಗಳನ್ನೆಲ್ಲ ಪಡೆಯುತ್ತಾನೆ. ಮಹಾತ್ಮನಾದ ಪರೀಕ್ಷಿತ್ತು ಉತ್ತಮ ಅಸ್ತ್ರಗಳನ್ನು ಕಲಿತು ಕ್ಷತ್ರಿಯ ಧರ್ಮಕ್ಕೆ ತಕ್ಕ ವ್ರತವನ್ನು ಹಿಡಿದು 60 ವರ್ಷ ಕಾಲದವರೆಗೆ ಪರಿಪಾಲನೆಯನ್ನು ಮಾಡ್ತಾನೆ. 60,000 ವರ್ಷ ಆಗೆಲ್ಲ ಹಿಂದೆ ಇಲ್ಲ. ನಿನ್ನ ಕಣ್ಣಿದ್ರಾಗೆ ಇನ್ನು ಮೇಲೆ ಅವನು ಕುರು ರಾಜ್ಯವನ್ನು ಅನುಭವಿಸ್ತಾನೆ. ಎಲ್ಲ ಇನ್ನ ರಾಧಮ,
ನಿನ್ನ ಶಸ್ತ್ರಾಗ್ನಿ ತೇಜಸ್ಸಿನಿಂದ ಸುಡಲ್ಪಟ್ಟರು ಅವನನ್ನು ನಾನು ತಿರುಗಿ ಬದುಕಿಸ್ತೇನೆ. ನನ್ನ ತಪಸ್ಸು ಸತ್ಯ, ಇವುಗಳ ಪ್ರಭಾವ ನೋಡು ಎಂದನು. ಇದನ್ನು ಕೇಳಿದ ಮೇಲೆ ವ್ಯಾಸನು, ಹೇ ದುಷ್ಟ, ನಮ್ಮನ್ನು ಅನಾದರಿಸಿ ನೀನು ಈ ಕೆಲಸವನ್ನು ಮಾಡಿದೆ. ಅಲ್ಲದೆ ಬ್ರಾಹ್ಮಣನಾಗಿದ್ದು ನೀನು ಇದವಾದ ಮಹಾಪಾಪ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಕೃಷ್ಣನ ಹೇಳಿದ ಮಾತು ನಿನಗೆ ಈ ಲೋಕ ಇರುವವರೆಗೂ ತಪ್ಪಲಾರದು, ಹೋಗು ಎಂದು ಶಪಿಸಿದ. ಬರೀ 3,000 ಕೃಷ್ಣ ಹೇಳಿದ್ದು. ಈ ಲೋಕ ಇರೋ ತನಕ ಅಂದ್ರೆ ಕಲ್ಪಾಂತದ ಕಡೆಯ ತನಕ ಅಶ್ವತ್ಥಾಮ ಹೀಗೇನೆ ಎಂದು ಹೇಳಿದ. ಅದಕ್ಕೆ ಅಶ್ವತ್ಥಾಮ ಬಹಳ ವ್ಯಸನದಿಂದ, ಹೇ ಬ್ರಾಹ್ಮಣೋತ್ತಮ, ಲೋಕದ ಮನುಷ್ಯರಲ್ಲಿ ನಾನು ಒಬ್ಬನಾಗಿ ನಿನ್ನೊಡನೆ ಇರುವೆನು. ನೀನು ಸತ್ಯವಚನನಾಗೋ, ಪರಮಾತ್ಮನು ಸತ್ಯವಚನವುಳ್ಳವನಾಗಲಿ ಅಂತ ಹೇಳಿ ಪಾಂಡವರಿಗೆ ಆ ಮಣಿಯನ್ನು ಕೊಟ್ಟು ಅವರೆಲ್ಲ ನೋಡುತ್ತಿರುವಾಗಲೇ ಅರಣ್ಯಕ್ಕೆ ಹೋದ. ಪಾಂಡವರು ಕೇಶವನೊಡನೆ ವ್ಯಾಸ, ನಾರದ, ಪರ್ವತಾದಿಗಳೊಂದಿಗೆ ಅಭಿವಾದನೆ ಮಾಡಿ ದ್ರೋಣಪುತ್ರನ ಮಣಿಯನ್ನು ತೆಗೆದುಕೊಂಡು ಪ್ರಾಯೋಪವೇಶದಲ್ಲಿ ದೃಢ ಮನಸ್ಸುಳ್ಳವಳಾದಂತಹ ದ್ರೌಪದಿ ಇದ್ದಲ್ಲಿಗೆ ರಥಾರೂಢನಾಗಿ ಅತಿ ವೇಗದಿಂದ ಬಂದು ರಥದಿಂದಲಿದರು. ಅಲ್ಲಿ ಪುತ್ರ ಮರಣದಿಂದಲೂ ಅಶ್ವತ್ಥಾಮನಿಗಾದ ಅವಮಾನದಿಂದಲೂ ಅಶ್ವತ್ಥಾಮನಿಗೆ ಆದಂತ ಅವಮಾನದಿಂದ ದುಃಖ ಸಂತೋಷಗಳೆರಡಿಂದ ಕೂಡಿದ ದ್ರೌಪದಿಯನ್ನು ಕಂಡು ಅವಳ ಸುತ್ತಲೂ ನಿಂತರು. ಆಮೇಲೆ ಅಣ್ಣನ ಅನುಮತಿಯಿಂದ ಭೀಮಸೇನ ದ್ರೌಪದಿಗೆ ಆ ದಿವ್ಯ ರತ್ನವನ್ನು ಕೊಡುತ್ತಾ, ಕಲ್ಯಾಣಿ, ಈ ರತ್ನವನ್ನು ನಿನಗಾಗಿ ತಂದಿದ್ದೇನೆ, ಇದನ್ನು ಸ್ವೀಕರಿಸು. ನಿನ್ನ ಪುತ್ರನನ್ನು ಕೊಂದ ಅಶ್ವತ್ಥಾಮನು ಪರಾಜಿತನಾದ. ಇನ್ನು ನಿನ್ನ ಶೋಕವನ್ನು ಬಿಡು, ಹೇಳು, ಕ್ಷತ್ರಿಯ ಧರ್ಮವನ್ನು ಅನುಸರಿಸು. ಕೃಷ್ಣನು ಸಂಧಿಗಾಗಿ ಹೊರಟ ಸಮಯದಲ್ಲಿ ನೀನು ಅವನನ್ನು ಕುರಿತು, ಅಣ್ಣನು ಕೌರವರೊಡನೆ ಸಮಾಧಾನವನ್ನು ಕೋರೋದಾದ್ರೆ ನನಗೆ ಪತಿಗಳಾರೂ ಇಲ್ಲ, ಪುತ್ರರು ಇಲ್ಲ, ಸಹೋದರರು ಇಲ್ಲ, ನೀನು ಇಲ್ಲ ಅಂತ ಹೇಳಿದೆ ಅಲ್ಲವೇ? ಪುರುಷೋತ್ತಮನ ಮುಂದೆ ನೀನು ನುಡಿದ ಕ್ಷತ್ರಿಯ ಧರ್ಮಕ್ಕೆ ಯೋಗ್ಯವಾದ ಆ ಮಾತನ್ನು ಈಗ ನೇನೆ. ರಾಜ್ಯಕ್ಕೆಲ್ಲ ವಿರೋಧಿಯೋ ಪಾಪಿಯೋ ಆದ ದುರ್ಯೋಧನ ಕೊಲ್ಲಲ್ಪಟ್ಟ. ದುಶ್ಯಾಸನ ರಕ್ತವು ನನ್ನಿಂದ ಪಾನ ಮಾಡಲ್ಪಟ್ಟಿತು. ಶತ್ರುವಿನ ಹಗೆಗಳ ವಿಷಯದಲ್ಲಿ ನಮ್ಮ ಸಾಲ ತೀರಿತು. ನಮ್ಮನ್ನು ನಿಂದಿಸುವವರಿಗೆ ನಿಂದೆಗೆ ನಾವು ಪಾತ್ರನಾಗಲಿಲ್ಲ. ದ್ರೋಣಪುತ್ರನೂ ಜಯಿಸಲ್ಪಟ್ಟು ತನ್ನ ಬ್ರಾಹ್ಮಣ್ಯದಿಂದಲೂ ಗೌರವದಿಂದಲೂ ಚ್ಯುತನಾದ. ಗೌರವ ಕೀರ್ತಿ ಅದನ್ನ ನಾಶ ಮಾಡ್ಕೊಂಡು 2 ದಿವಸ ಇದ್ರು, ಏನು ಸತ್ತಂತೇನೆ ಕಡೆಗೆ. ಎಲ್ಲ ಲೋಕದಲ್ಲಿ ಲೋಕ ಮೆಚ್ಚುವಂತೆ ನಾವು ಬಾಳಬೇಕು. ಈಗ ಅಶ್ವತ್ಥಾಮನ ಬಾಳ ಏನಾಯ್ತು? ದೇವಿ, ಅವನ ಕೀರ್ತಿಯು ಮಾಸಿತು, ಆತನ ಶರೀರ ಮಾತ್ರ ಒಂದು ಉಳಿದಿದೆ ಅಷ್ಟೇ. ಅವನ ಮಣಿಯನ್ನು ಕಳೆದುಕೊಂಡ, ಆಯುಧವನ್ನು ಬಿಸಾಡಿದ ಎಂದ. ಆಗ ದ್ರೌಪದಿಯು ಅಂತ ಮುಖ್ಯವಾಗಿ ನಾವು ಪ್ರತಿಜ್ಞೆಯನ್ನು ಪೂರೈಸಿ ಋಣಮುಕ್ತರಾದರು. ಹೇಗಿದ್ದರೂ ಆ ಗುರುಪತ್ನೇ ನಮಗೆ ಗುರು. ಈ ಮಣಿಯನ್ನು ಗುರುಪ್ರಸಾದ ರೂಪವಾಗಿ ಶಿರಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ರಾಜನೇ ಅರ್ಹ ಎಂದು ಆ ಮಣಿಯನ್ನ ಯುಧಿಷ್ಠಿರ ಕೈಗೆ ಕೊಟ್ಟರು. ಯುಧಿಷ್ಠಿರನು ಅದನ್ನು ತೆಗೆದುಕೊಂಡು ದ್ರೌಪದಿ ಮಾತಿಗಾಗಿಯೂ ಗುರುಪ್ರಸಾದ ಎಂಬ ಗೌರವಕ್ಕಾಗಿಯೂ ಆಗ ಅದನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿ ಚಂದ್ರನೊಡಗೂಡಿದ ಪರ್ವತದಂತೆ ಪ್ರಕಾಶಿಸಿದನು. ಪುತ್ರ ವಿಯೋಗ ದುಃಖಿತಳಾದ ದ್ರೌಪದಿ ಮೇಲುದಿಂದಲೂ ಆಗ ಧರ್ಮರಾಜ ಮಾಧವನನ್ನು ಕುರಿತು ಹೀಗೆ ಅಂತ ಹೇಳ್ತಾನೆ. ಇಲ್ಲಿಗೆ 16ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 17ನೇ ಅಧ್ಯಾಯ. ಅಶ್ವತ್ಥಾಮನೊಬ್ಬನು 8 ಮಂದಿಯನ್ನು ಕೊಲ್ಲುವ ಶಕ್ತಿಯನ್ನ ರುದ್ರನ ಕೃಪೆಯಿಂದ ಪಡೆದ ವೃತ್ತಾಂತವನ್ನು ಕೃಷ್ಣ ಯುಧಿಷ್ಠಿರಿಗೆ ವಿವರಿಸಿ ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಜನಮೇಜಯ ವೈಶಂಪಾಯನರ ಸಂವಾದ. ಆ 3 ಮಂದಿ ಮಹಾರಥರು ತನ್ನ ಎಲ್ಲ ರಥಿಕರನ್ನ, ವೀರರನ್ನ ನಿದ್ರೆ ಮಾಡುವ ಸಮಯದಲ್ಲಿ ಕೊಂದದ್ದನ್ನು ಕೇಳಿ ಯುಧಿಷ್ಠಿರ ಬಹಳ ದುಃಖಿಸುತ್ತಾ, ಕೃಷ್ಣ, ಪಾಪಿಯಾದ ಅಶ್ವತ್ಥಾಮನೊಬ್ಬನಿಂದ ನನ್ನ ಕಡೆಯ ವೀರರೆಲ್ಲರೂ ಹೇಗೆ ಕೊಲ್ಲಲ್ಪಟ್ಟರು? ಯಾವ ಯುದ್ಧದಲ್ಲಿಯೂ ಹಿಂತಿರುಗದವರು, ಅಸ್ತ್ರಪ್ರಯೋಗದಲ್ಲಿ ನಿಪುಣರು, ಮಹಾಪರಾಕ್ರಮಿಗಳು ಆದಂತಹ ದ್ರುಪದ ಕುಮಾರರು ಹೇಗೆ ಮೃತರಾದರು? ಯಾವನಿಗೆ ಎದುರಾಗಿ ದ್ರೋಣನು ಮುಖವನ್ನು ತೋರಿಸದ ಇದ್ದನು ಅಂತಹ ವೀರನಾದ ದುಷ್ಟದ್ಯುಮ್ನನ್ನ ಅವನ ಮಗನು ಹೇಗೆ ಕೊಂದ? ದ್ರೋಣನ ಮಗ. ಯಾವ ಶಕ್ತಿಯಿಂದ ಕ್ರೂರನಾದ ಅಶ್ವತ್ಥಾಮನು ನಮ್ಮ ಕಡೆ ಅಷ್ಟೊಂದು ಮಂದಿ ವೀರರನ್ನು ಕೊಲ್ಲೋದಕ್ಕೆ ಸಾಧ್ಯವಾಯಿತು ಅಂತ ಕೇಳಿದ. ಅದಕ್ಕೆ ಕೃಷ್ಣ, ಪ್ರಭುಗಳಿಗೂ ಪ್ರಭುವಾಗಿ ಸರ್ವೇಶ್ವರ ಎನಿಸಿದಂತಹ ರುದ್ರನಲ್ಲಿ ಅಶ್ವತ್ಥಾಮನ ಶರಣಾಗತನಾದ್ದರಿಂದ ಅವನೊಬ್ಬನೇ ಅನೇಕರನ್ನು ಕೊಲ್ಲಬಲ್ಲವನಾದ. ಹೇ ರಾಜೇಂದ್ರ, ಆ ಪರಮೇಶ್ವರನು ಪ್ರಸನ್ನನಾದರೆ ಮರಣವೇ ಇಲ್ಲದಿರುವುದನ್ನ ಇಂದ್ರನನ್ನ ನಿಗ್ರಹಿಸುವ ಸಾಮರ್ಥ್ಯವನ್ನು ಕೊಡಬಲ್ಲ. ಅವನ ಶಕ್ತಿಯನ್ನ, ಪ್ರಭಾವವನ್ನು ನಾನು ಚೆನ್ನಾಗಿ ಬಲ್ಲೆ. ಅವನ ಪುರಾತನ ಚರಿತ್ರೆಗಳನ್ನ, ವಿವಿಧ ಕರ್ಮಗಳನ್ನು ನಾನು ತತ್ವದಿಂದ ತಿಳಿದಿದ್ದೇನೆ. ಸಮಸ್ತ ಭೂತಗಳಿಗೆ ಆದಿಯೂ ಮಧ್ಯವೂ ಅಂತ್ಯವೂ ಅವನೇ ಆಗಿದ್ದಾನೆ. ಜಗತ್ತೆಲ್ಲವೂ ಅವನ ಪ್ರೇರಣೆಯಿಂದಲೇ ನಡೆಯುತ್ತೆ.
ಮೊದಲು ಪಿತಾಮಹನು ಭೂತಗಳನ್ನು ಸೃಷ್ಟಿಸುವುದಕ್ಕೆ ಯತ್ನಿಸಿದಾಗ ಮೊದಲು ಆ ರುದ್ರನ್ನೇ ನುಡಿ ಕಾಲ ವಿಳಂಬವಿಲ್ಲದೆ ಭೂತಗಳನ್ನು ಸೃಷ್ಟಿಸು ಎಂದು ಆಜ್ಞೆ ಮಾಡಿದ. ಅದಕ್ಕೆ ರುದ್ರನು ಸಮ್ಮತಿಸಿ ನೀರಿನಲ್ಲಿ ಮುಳುಗಿ ಬಹಳ ಕಾಲದವರೆಗೆ ಉಗ್ರ ತಪಸ್ಸನ್ನು ಮಾಡ್ತಾ ಇದ್ದ. ಆಮೇಲೆ ಪಿತಾಮಹನು ಬಹುಕಾಲದವರೆಗೆ ಅವನಿಗಾಗಿ ನಿರೀಕ್ಷಿಸಿ ಅವನಿಗೆ ಸರ್ವಭೂತಗಳನ್ನು ಸೃಷ್ಟಿಸುವುದಕ್ಕಾಗಿ ಬೇರೊಬ್ಬನನ್ನು ಮನಸ್ಸಿನಲ್ಲಿ ಸೃಷ್ಟಿಸಿದ. ಅವನು ತನಗೆ ಮೊದಲೇ ನೀರಿನಲ್ಲಿ ಮುಳುಗಿದ್ದ ರುದ್ರನು ಕಂಡು, ನನಗೆ ಮೊದಲೇ ಬೇರೆ ಯಾವನು ಇಲ್ಲದಿದ್ದರೆ ಮಾತ್ರ ನಾನು ಪ್ರಜೆಗಳನ್ನು ಸೃಷ್ಟಿಸುವೆ ಎಂದ. ಆಗ ಪಿತಾಮಹ, ಬೇರೆ ಯಾವನು ಇಲ್ಲ, ಆದರೆ ಮೊದಲು ನನ್ನಿಂದ ಸೃಷ್ಟಿಸಲ್ಪಟ್ಟಂತಹ ರುದ್ರನೊಬ್ಬನು ನೀರಿನಲ್ಲಿ ಮುಳುಗಿದ್ದಾನೆ. ಆದ್ದರಿಂದ ನಿಶ್ಚಿಂತನಾಗಿ ನೀನೇ ಪ್ರಜೆಗಳನ್ನು ಸೃಷ್ಟಿಸು ಎಂದ. ಆಗ ದಕ್ಷ ಪ್ರಜಾಪತಿಯು ಜರಾಯುಜಾದಿಗಳಾದ 4 ಬಗೆಯ ಪ್ರಾಣಿ ವರ್ಗಗಳ ಸೃಷ್ಟಿಗೆ ಕಾರಣಭೂತವಾದಂತಹ 7 ಭೂತಗಳನ್ನ ಸೃಷ್ಟಿಸಿದ. ಅವ ಹುಟ್ಟಿದೊಡನೆ ಹಸುವಿನಿಂದ ಪೀಡಿತನಾಗಿ ದಕ್ಷ ಪ್ರಜಾಪತಿಯನ್ನ ಭಕ್ಷಿಸಲು ಓಡಿದವು. ಆಗ ದಕ್ಷ ಭಯದಿಂದ ಪಿತಾಮಹನಿದ್ದಲಿಗೆ ಬಂದು, ದೇವ, ನನ್ನನ್ನು ಕಾಪಾಡಬೇಕು, ಇವರಿಗೆ ಬೇಗನೆ ಜೀವನವನ್ನು ಕಲ್ಪಿಸು, ಇಲ್ಲದಿದ್ದರೆ ನನ್ನ ತಿಂದು ಬಿಡುತ್ತಾರೆ ಎಂದ. ಆಗ ಪಿತಾಮಹ ಆ ಪ್ರಾಣಿಗಳ ಅನ್ನಕ್ಕಾಗಿ ಸ್ಥಾವರಗಳನ್ನ, ಔಷಧಿಗಳನ್ನ, ಬಲಿಷ್ಠವಾದ ಮಾಂಸಾಹಾರಿ ಪ್ರಾಣಿಗಳಿಗೆ ದುರ್ಬಲವಾದ ಪ್ರಾಣಿಗಳನ್ನ ಆಹಾರವಾಗಿ ಕಲ್ಪಿಸಿಕೊಟ್ಟ. ಅದರಿಂದ ಅವು ಸಂತೃಪ್ತಿ ಹೊಂದಿ ತಾವು ಬಂದ ಹಾಗೆ ಹಿಂತಿರುಗಿದ್ರು. ಆಮೇಲೆ ಪ್ರಜೆಗಳು ಸ್ವಜಾತಿಗಳಲ್ಲಿ ಪ್ರೀತಿಯುಳ್ಳವರಾಗಿ ಅಭಿವೃದ್ಧಿಯನ್ನು ಹೊಂದಿದ್ರು. ಆ ಪ್ರಜೆಗಳ ಅಭಿವೃದ್ಧಿಯನ್ನು ಹೊಂದುತ್ತಾ ದೇವಾಸುರರು ಸೃಷ್ಟಿಸಲ್ಪಟ್ಟ ಮೇಲೆ ತಪಸ್ಸಿನಲ್ಲಿದ್ದ ರುದ್ರನು ನೀರಿನ ಮೇಲೆ ಹೊರಗೆ ಬಂದು ನೋಡಿದ. ಆಗ ಅವನಿಗೆ ವಿವಿಧ ರೂಪಗಳ ಪ್ರಜೆಗಳು ಸೃಷ್ಟಿಸಲ್ಪಟ್ಟಿರುವುದನ್ನ ಅವು ನಿಜ ತೇಜಸ್ಸಿನಿಂದ ವೃದ್ಧಿಗೊಂಡು ಕಂಡು ಅಧಿಕ ಕೋಪಗೊಂಡು ತನ್ನ ಲಿಂಗವನ್ನು ಕಿತ್ತು ಭೂಮಿಯಲ್ಲಿ ನಾಟಿದ. ಆ ಲಿಂಗವು ಭೂಮಿಯಲ್ಲಿ ಹಾಗೆಯೇ ನೇರವಾಗಿ ನಿಂತಿತು. ಆಗ ಬ್ರಹ್ಮನ ಒಳ್ಳೆಯ ಮಾತುಗಳಿಂದ ಅವನ ಕೋಪ ಸಮಾಧಾನ ಮಾಡುವಂತೆ ಆ ಸ್ಥಾನವನ್ನು ಕುರಿತು, ಹೇ ಶಂಭು, ನೀನು ಆ ನೀರಿನಲ್ಲಿ ಮುಳುಗಿ ಅಷ್ಟು ದೀರ್ಘಕಾಲವನ್ನು ಕಳೆದಿಯಲ್ಲ, ನೀನು ಅಲ್ಲಿ ಮಾಡಿದ್ದೇನು? ಈಗ ಈ ಲಿಂಗವನ್ನು ಕಿತ್ತು ಈ ಭೂಮಿಯಲ್ಲಿ ನಾಟಿದ್ದೇಕೆ ಎಂದು ಕೇಳಿದ. ಆಗ ಲೋಕಗುರುವಾದ ಸ್ಥಾಣುವು ಪೂಜ್ಯನಾದ ಬ್ರಹ್ಮದೇವನ್ ನೋಡಿ, ಪಿತಾಮಹ, ಬೇರೊಬ್ಬನಿಂದ ಈ ಪ್ರಜೆಗಳು ಸೃಷ್ಟಿಸಲ್ಪಟ್ರು. ಈ ಲಿಂಗದಿಂದ ನಾನು ಮಾಡುವುದೇನಿದೆ? ಈಗ ನಾನು ಪ್ರಜೆಗಳಿಗಾಗಿ ನನ್ನ ತಪಸ್ಸಿನಿಂದ ಅನ್ನವನ್ನು ಕಲ್ಪಿಸಿದೆನು. ಇದೇ ರೀತಿಯಾಗಿ ಔಷಧಿಗಳು ಬೆಳೆದು ವೃದ್ಧಿಯನ್ನು ಹೊಂದುವು, ಪ್ರಾಣಿಗಳು ಹಾಗೆಯೇ ವೃದ್ಧಿ ಹೊಂದುವು. ಇನ್ನು ನಾನೇನ್ ಮಾಡಬೇಕಾಗಿದೆ ಎಂದನು. ಹೀಗೆ ಶಂಕರನು ಕೋಪದಿಂದ ಪ್ರತ್ಯುತ್ತರ ಕೊಟ್ಟು ಮನಸ್ಸಿಗೆ ತೃಪ್ತಿ ಇಲ್ಲದವನಾಗಿ ಮುಂಜವಂತ ಎಂಬ ಪರ್ವತದ ಬುಡದಲ್ಲಿ ತಪಸ್ಸು ಮಾಡುವುದಕ್ಕಾಗಿ ಹೊರಟೋದ. ಇದು 17ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 18ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶಂಕರನು ಕೋಪದಿಂದ ದೇವತೆಗಳಿಗೆ ಯಜ್ಞಗಳು ತಪ್ಪಿ ತಿರುಗಿ ಅವನ ಅನುಗ್ರಹದಿಂದ ಲಭಿಸಿದ್ದು ಈಶ್ವರನೇ ಅಶ್ವತ್ಥಾಮನ ಮೂಲಕವಾಗಿ ಉಪಪಾಂಡಾದಿಗಳನ್ನು ಕೊಂದ ಕತೆ. ದೇವಯುಗ ಕಳೆದ ಮೇಲೆ ಯಾಗ ಮೂಲವಾದ ವೇದ ಪ್ರಮಾಣದ ಮೇಲೆ ದೇವತೆಗಳು ವಿದ್ಯುಕ್ತ ರೀತಿಯಲ್ಲಿ ಒಂದು ಯಜ್ಞಕ್ಕಾಗಿ ಸಂಕಲ್ಪಿಸಿದರು. ಯುಗಾಧಿಪತಿಗಳಾದ ದೇವತೆಗಳನ್ನ ನಿರ್ಧರಿಸಿಕೊಂಡು ಸಾಧನಗಳನ್ನ, ಹವಿಸ್ಸುಗಳನ್ನ, ಇತರ ದ್ರವ್ಯಗಳನ್ನ ಸಿದ್ಧಪಡಿಸಿದ್ರು. ಆದರೆ ಅವರು ರುದ್ರನ ಮಹಾತ್ಮೆಯನ್ನು ಬಗೆಯದೆ ಆತನಿಗೆ ಭಾಗವನ್ನು ನಿರ್ಣಯಿಸಲಿಲ್ಲ. ಹೀಗೆ ದೇವತೆಗಳು ತನಗೆ ಭಾಗವನ್ನು ನಿರ್ಣಯಿಸದೆ ಬಿಟ್ಟದ್ದನ್ನು ನೋಡಿ ಕೃತ್ರಿವಾಸ ಶಿವನು ತಪಸ್ಸಿನಿಂದ ಯಜ್ಞವನ್ನು ಸಾಧಿಸಬೇಕು ಎಂದೆಣಿಸಿ ಮೊದಲು ಬಿಲ್ಲನ್ನು ಸೃಷ್ಟಿಸಿದ. ಲೋಕಯಜ್ಞ, ಕ್ರಿಯಾಯಜ್ಞ, ಸನಾತನವಾದ ಗೃಹಯಜ್ಞ, ಪಂಚಭೂತ ನೃಯಜ್ಞ ಎಂಬ ಈ 4ರಿಂದ ಈ ಪ್ರಪಂಚವೆಲ್ಲವೂ ಸೃಷ್ಟವಾಯಿತು. ಮಹಾದೇವನು ಲೋಕಯಜ್ಞ, ನೃಯಜ್ಞ, ಉಳಿದ ಶಾಸ್ತ್ರೀಯ ಯಜ್ಞ ನಾಶಾರ್ಥವಾಗಿ ಬಿಲ್ಲನ್ನು ಪಡೆದ. ಲೋಕಯಜ್ಞ ಅಂದ್ರೆ ಲೋಕೇಶನ, ಲೋಕವನ್ನು ಮೆಚ್ಚಿಸಿ ತಾನೇ ಮೇಲು ಎಂದು ಎಣಿಸಬೇಕೆಂಬ ಆಸೆ. ಕ್ರಿಯಾಯಜ್ಞವುದು ಗರ್ಭಾದಾನಾದಿ ಸಂಸ್ಕಾರಗಳು. ಗೃಹಯಜ್ಞ ಆಹಿತಾಗ್ನಿ ಇತ್ಯಾದಿಗಳು. ಪಂಚಭೂತ ನೃಯಜ್ಞ ಎಂದರೆ ಶಬ್ದಾದಿ ಪಂಚಭೂತ ಗಣಗಳಿಂದ ಮನುಷ್ಯನಿಗೆ ಉಂಟಾಗುವಂತಹ ತೃಪ್ತಿ. ಆ ಬಿಲ್ಲು 60 ಮೊಳ ಉದ್ದ ಇದ್ದು ವಶತ್ಕಾರವೇ ಅದರ ನಾಣಿನ ಹಗ್ಗವಾಯಿತು. 4 ಯಜ್ಞಾಂಗಗಳು ಅದರ ಮೈಕಟ್ಟಾದವು. ಶಿವನು ಕೋಪದಿಂದ ಆ ಬಿಲ್ಲನ್ನು ಎತ್ತಿಕೊಂಡು ದೇವತೆಗಳು ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದ. ಬಿಲ್ಲನ್ನು ಕೈಯಲ್ಲಿ ಹಿಡಿದಿರುವ ಬ್ರಹ್ಮಚಾರಿಯು ಮಹಾತ್ಮನೂ ಆದಂತಹ ಪರಶಿವನನ್ನು ಕಂಡು ಭೂಮಿ ನುಡುಗಿತು. ಬೆಟ್ಟಗಳು ಕಂಪಿಸಿದವು, ಗಾಳಿಯು ಸ್ತಬ್ಧವಾಯಿತು, ಅಗ್ನಿಯು ಜ್ವಲಿಸಲಿಲ್ಲ. ಆಕಾಶದಲ್ಲಿ ನಕ್ಷತ್ರ ಮಂಡಲವೇ ಭಯದಿಂದ ಹೊರಳಿತು. ಸೂರ್ಯನು ಕಂದಿದ, ಚಂದ್ರಮಂಡಲದಲ್ಲಿ ಕಾಂತಿ ಹೋಯಿತು, ಆಕಾಶವೆಲ್ಲ ಕತ್ತಲೆ ಕವಿದುಕೊಂಡಿತು. ದೇವತೆಗಳು ಇದರ ತತ್ವವನ್ನು ಅರಿಯಲಾರದೆ ಹೋದರು. ಅವರ ಯಜ್ಞವು ಸಾಗದಂತಾಯಿತು. ಅವರೆಲ್ಲ ಭಯಪಟ್ಟರು. ಆಗ ಈಶ್ವರನು ಭಯಂಕರವಾದ ತನ್ನ ಬಾಣದಿಂದ ಯಜ್ಞ ಪುರುಷನ ಎದೆಯನ್ನು ಹೊಡೆದ. ಯಜ್ಞವು ಮೃಗರೂಪವಾಗಿ ಅಗ್ನಿಯೊಡನೆ ಓಡಿತು. ಯುಧಿಷ್ಠಿರ, ರುದ್ರನಿಂದ ಹಿಂಬಾಲಿಸಲ್ಪಡುತ್ತಿದ್ದ ಯಜ್ಞ ಮಗುವು ಅದೇ ರೂಪದಿಂದ ಅಂತರಿಕ್ಷದಲ್ಲಿ ಕಾಣಿಸ್ತಾ ಇತ್ತು. ದೇವತೆಗಳಿಗೆ ಏನೊಂದು ತೋರಲಿಲ್ಲ.
ಅವರಿಗೆ ಸ್ಮೃತಿಯೇ ತಪ್ಪಿ ಹೋಯಿತು. ಕೋಪಗೊಂಡ ತ್ರಿನೇತ್ರನ ಸವಿತನ 2 ಕೈಗಳನ್ನು, ಭಗನ 2 ಕಣ್ಣುಗಳನ್ನು, ಪೂಷನ ಹಲ್ಲುಗಳನ್ನು ಬಿಲ್ಲಿನ ತುದಿಯಿಂದ ಹೊಡೆದು ನಾಶ ಮಾಡಿದ. ಆಮೇಲೆ ದೇವತೆಗಳು ವೇಗದಿಂದ ಓಡಿದರು. ಯಜ್ಞಾಂಗಗಳು ದಿಕ್ಕು ದಿಕ್ಕಿಗೆ ಓಡಿದವು. ಕೆಲವರು ಅಲ್ಲಲ್ಲಿ ಅಲಿಯುತ್ತಾ ಅವನಿಗೆ ಮೃತಪ್ರಾಯರಾದರು. ಹೀಗೆ ನೀಲಕಂಠನು ಅವೆಲ್ಲವನ್ನು ಓಡಿಸಿ ನಕ್ಕು ಹಾಸ್ಯ ಮಾಡುತ್ತಾ ಬಿಲ್ಲಿನ ತುದಿಯನ್ನು ನೀಡಿ ದೇವತೆಗಳನ್ನು ತಡೆದ. ದೇವತೆಗಳಿಂದ ಮುಕ್ತವಾದ ವಾಕ್ಯಗಳು ಆ ಬಿಲ್ಲಿನ ನಾಳನ್ನು ಕತ್ತರಿಸಿತು. ರುದ್ರನು ಚಾಪಹೀನನಾದ ಮೇಲೆ ದೇವತೆಗಳು ಯಜ್ಞ ಮೃಗದೊಡನೆ ಬಂದು ಶರಣಾಗತರಾದರು. ಆಗ ಈಶ್ವರನು ಪ್ರಸನ್ನನಾಗಿ ತನ್ನ ಕೋಪವನ್ನು ಸಮುದ್ರದಲ್ಲಿ ಬಿಟ್ಟ. ಆ ಕೋಪವೇ ಬಡಬಾಗ್ನಿಯಾಗಿ ಸಮುದ್ರ ಜಲವನ್ನು ಸದಾ ಶೋಷಿಸುತ್ತಿರುವುದು. ಅಂಡವರೇ, ಭಗವಂತನಾದ ಶಂಕರನು ಭಗನಿಗೆ 2 ಕಣ್ಣುಗಳನ್ನ, ಸವಿತುವಿಗೆ 2 ಕೈಗಳನ್ನ, ಪೂಷನಿಗೆ ಹಲ್ಲುಗಳನ್ನು ಮೊದಲಿನಂತೆ ಅನುಗ್ರಹಿಸಿ ಅವರಿಗೆ ಯಜ್ಞವನ್ನು ಹಿಂತಿರುಗಿ ಕೊಟ್ಟ. ಆಗ ಅವೆಲ್ಲವೂ ಮೊದಲಿನಂತೆ ಉತ್ತಮ ಸ್ಥಿತಿಗೆ ಬಂದವು. ದೇವತೆಗಳು ಈಶ್ವರನಿಗೆ ಎಲ್ಲ ಹವಿಸುಗಳಲ್ಲಿಯೂ ಭಾಗವನ್ನು ಏರ್ಪಡಿಸಿದರು. ಆತನು ಕೋಪಿಸಿಕೊಂಡಾಗ ಪ್ರಪಂಚವೆಲ್ಲವೂ ಕಾಂತಿಹೀನವಾಗಿದ್ದು ಆತನು ಪ್ರಸನ್ನನಾದವನೇ ಲೋಕವೆಲ್ಲ ಉತ್ಸಾಹ ಹೊಂದಿತು. ಅವನ ಅಂಶದಿಂದಲೇ ಅಶ್ವತ್ಥಾಮ ಹುಟ್ಟಿದ. ಆ ಮಹಾದೇವನಿಂದಲೇ ಮಹಾರಥರಾದ ನಿನ್ನ ಎಲ್ಲ ಪುತ್ರರು, ಇತರ ಶೂರರು, ಪಾಂಚಾಲ ವೀರರು ಕೊಲ್ಲಲ್ಪಟ್ಟರು. ಅದಕ್ಕಾಗಿ ನೀನು ಚಿಂತಿಸಿಕೊಡುದು. ಇದೆಲ್ಲವೂ ದ್ರೋಣಪುತ್ರನ ಕತ್ಯಗಳು ಅಂತ ತಿಳಿಬೇಡ. ಮಹಾದೇವನ ಮಾಯೆ ಎಂದು ತಿಳಿದು ಮುಂದಿನ ಕಾರ್ಯಗಳನ್ನು ಮಾಡು ಎಂದ. ಇಲ್ಲಿಗೆ 18ನೇ ಅಧ್ಯಾಯ ಐಶಿಕ ಪರ್ವ ಮುಗೀತು. ಇಲ್ಲಿಗೆ ಸೌಪ್ತಿಕ ಪರ್ವ ಮುಗೀತು. ಶ್ರೀಕೃಷ್ಣಾನಿ ಪರಬ್ರಹ್ಮಣೇ ನಮಃ. ಪುರಾಣಗಳ ಉಲ್ಲೇಖಗಳಲ್ಲಿ ಬೇರೆ ಬೇರೆ ಬರುತ್ತೆ, ವ್ಯತ್ಯಾಸಗಳು ಇಲ್ಲ. ಯಾಕೆಂದ್ರೆ ಈ ಶಿವನ ಇದ್ರ ಬಗ್ಗೆ ಇನ್ನೊಂದು ಕಡೆ ಪುರಾಣದಲ್ಲಿ ಅವನು ನಗ್ನನಾಗಿ ಬಂದಾಗ ಋಷಿ ಪತ್ನಿಯರು ಮೋಹಗೊಂಡ್ರು. ಋಷಿಗಳು ಅದಕ್ಕೆ ನಿನ್ನ ವೃಷಣ ಬಿದ್ದೋಗ್ಲಿ ಅಂತ ಇವನಿಗೆ ಶಾಪ ಕೊಟ್ರು. ಅದರಿಂದ ಅವನ ಲಿಂಗ ಬಿತ್ತು ಅಂತ ಇನ್ನೊಂದು ಕಡೆ ಪುರಾಣದಲ್ಲಿ ಬಂದಿತ್ತು. ಮತ್ತೆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಇವರೆಲ್ಲ ಭೃಗು ಮತ್ತೆ ಇವರುಗಳೆಲ್ಲ ಶಿವನನ್ನ ಹಾಸ್ಯ ಮಾಡಿ ಮಾಡಿದಾಗ ಕಾಲ ಭೈರವನಾಗಿ ಬಂದು ಅವನು ದಕ್ಷಿಣ ತಲೆಯನ್ನು ತೆಗೆದು ಇವನ ಗಡ್ಡ ಮೀಸಿಯನ್ನ ಕಿತ್ತ, ಇನ್ನೊಬ್ಬರಿಗೆ ಕಣ್ ಕಿತ್ತ ಅನ್ನೋ ಕಥೆ ಎಲ್ಲ ಇದು ಸತಿ ಅಂದ್ರೆ ಪಾರ್ವತಿ ಅವಳ ವೃತ್ತಾಂತದಲ್ಲಿ ಇನ್ನೊಂದು ಕಡೆ ಬರುವಂತದ್ದು. ಸೊ ಇದಕ್ಕೆಲ್ಲ ಹೇಗೆ ಅಂದ್ರೆ ಬೇರೆ ಬೇರೆ ಕಲ್ಪಗಳಲ್ಲಿ ನಡೆದದ್ದು ಅಂತ ಅನ್ಕೊಂಡು ಅದಕ್ಕೆ ಸಮಾಧಾನ ಸಮಂಜಸವನ್ನ ಮಾಡ್ಕೊಳ್ಬೇಕು. ಒಂದಕ್ಕೊಂದಕ್ಕೆ ವಿರುದ್ಧವಾಗಿ ಕಾಣೋದು ಅಂತ ಬಂದಾಗ ಅಂತ ಇವರು ಅನಂತರಂಗಾಚಾರ್ಯ ಅವರು ಹೇಳ್ತಾ ಇದ್ರು ಇದರಲ್ಲಿ. ಸೊ ಐಶಿಕ ಪರ್ವ ಮುಗಿಯಿತು. ಮುಂದಿನ ಪರ್ವದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಪುಂಸ ಚರಣೋರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ ಶ್ರೀಮತೆ